ಇನ್ನು ಜೈಲಿಗೆ ವಿನಯ್ ಕುಲಕರ್ಣಿ ಕರೆದೊಯ್ತಾ ಇದ್ದ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. 17 ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು. ತಕ್ಷಣ ಎಲ್ಲ ಅಪರಾಧಿಗಳನ್ನ ಪೊಲೀಸರು ಕೆಳಗಿಳಿಸಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಬಿಎಂಟಿಸಿ ಬಸ್ನಲ್ಲಿ ಬೆಂಕಿ ಹೊತ್ಕೊಂಡಿದೆ. ಆಗ್ಲೇ ನಾವು ಗಮನಿಸ್ತಾ ಇದ್ವಲ್ಲ, ಬಿಎಂಟಿಸಿ ಬಸ್ಸು ವೈದ್ಯಕೀಯ ತಪಾಸಣೆ ಎಲ್ಲ ಆದ ನಂತರದಲ್ಲಿ ಅದೇ ಬಿಎಂಟಿಸಿ ಬಸ್ನಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಕಾಣಿಸ್ಕೊಂಡಿದೆ. ಇಮಿಡಿಯೇಟ್ ಆಗಿ ಎಲ್ಲ ಅಪರಾಧಿಗಳನ್ನ ಪೊಲೀಸರು ಕೆಳಗಿಳಿಸಿದ್ದಾರೆ. ಈಗ ಅಪರಾಧಿಗಳನ್ನ ಕಾರ್ನಲ್ಲಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. 17 ಮಂದಿ ಆರೋಪಿಗಳನ್ನ ಅಂದ್ರೆ ಅಪರಾಧಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಎಲ್ಲ ಅಪರಾಧಿಗಳನ್ನು ಕೂಡ ಪೊಲೀಸರು ಕೆಳಗಿಳಿಸಿದ್ದಾರೆ. ನಂತರ ಕಾರ್ನಲ್ಲಿ ಕರ್ಕೊಂಡು ಹೋಗುವಂತ ಕೆಲಸ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ ಇಂದ ಬಿಎಂಟಿಸಿ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದು. ಎಲ್ರಿಗೂ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ಆ ನಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಬೇಕಾದ್ರೆ ಈ ಒಂದು ಅವಘಡ ನಡೆದಿದೆ. ಇದೇ ಬಸ್ ಏನು ನೋಡ್ತಾ ಇದೀವಲ್ಲ, ಶಾರ್ಟ್ ಸರ್ಕ್ಯೂಟ್ ಇಂದಾಗಿ ಬೆಂಕಿ ಕಾಣಿಸ್ಕೊಂಡಿದೆ. ಜೊತೆಗೆ ತಕ್ಷಣ ಎಲ್ಲ ಅಪರಾಧಿಗಳನ್ನು ಕೆಳಗಿಳಿಸಿ ಆ ನಂತರ ಕಾರಿನ ವ್ಯವಸ್ಥೆಯನ್ನು ಮಾಡಿ ಕಾರ್ನಲ್ಲಿ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಮೆಡಿಕಲ್ ಟೆಸ್ಟ್ ಎಲ್ಲ ಆದಮೇಲೆ ಎಲ್ಲ ಅಪರಾಧಿಗಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಶಾರ್ಟ್ ಸರ್ಕ್ಯೂಟಿಂದ ಬೆಂಕಿ ಕಾಣಿಸ್ಕೊಳ್ತು ಅಂತೇಳಿ ಗೊತ್ತಾಯ್ತಲ್ಲ, ಏನು ಮಾಹಿತಿ ಇದೆ? ಪ್ರಭು, ಹೌದು. ಯಾವಾಗ ಬೋರಿಂಗ್ ಹಾಸ್ಪಿಟಲ್ ಇಂದ ಅವರು ನೇರವಾಗಿ ಪರಪ್ಪನ ಅಗ್ರಹಾರದ ಕಡೆಗೆ ಹೋದ್ರು, ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಆದ್ರೆ ಇನ್ನೇನು ಪರಪ್ಪನ ಅಗ್ರಹಾರ ಕೇವಲ 800 ಮೀಟರ್ ಇದೆ ಎನ್ನುವ ದೂರ ಏನಿದೆ, ಆ ಒಂದು ಡಿಸ್ಟೆನ್ಸ್ ಅಲ್ಲಿ ಬಸ್ಗೆ ಸಾಧಾರಣವಾಗಿ ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಹತ್ಕೊಳ್ತಕ್ಕಂತಹ ಘಟನೆ ಇವತ್ತಿನ ಸಂದರ್ಭದಲ್ಲಿ, ಅಂದ್ರೆ ಏನು ಬೇಸಿಗೆಗಾಲ ಆಗಿರೋದ್ರಿಂದ ಆಗೋದು ಸಹಜ. ಆದ್ರೆ ಏನು ವಿನಯ್ ಕುಲಕರ್ಣಿ ಅವರಿದ್ರು, ಅಪರಾಧಿಗಳು ಸೇರಿದಂತೆ, ಈ ಒಂದು ಬಸ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಅದು ಡೀಸೆಲ್ ಲೀಕೇಜ್ ಕಾರಣದಿಂದ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಅಥವಾ ಪ್ರಾಥಮಿಕ ಮಾಹಿತಿ ಅಂತಾನೆ ಹೇಳ್ಬೇಕು. ನಂತರದಲ್ಲಿ ಅಲ್ಲಿದ್ದ ಅಪರಾಧಿಗಳನ್ನು ಸೇರಿಸಿ ಅದೇ ರೀತಿ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಅದೇ ರೀತಿ ಕೋರ್ಟ್ ನ ಸಿಬ್ಬಂದಿಗಳನ್ನ ಆ ಬಸ್ ನಿಂದ ಬೇರೆ ಬಸ್ಗೆ ಸ್ಥಳಾಂತರವನ್ನ ಮಾಡಿದ್ರು. ನಂತರದಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಮಾತ್ರ ಏನು ಸಿಬಿಐ ಅಧಿಕಾರಿಗಳು ವಶಕ್ಕೆ ಪಡೆದು ಅವರನ್ನ ತಮ್ಮ ವಾಹನದಲ್ಲಿ ಕೂರಿಸಿಕೊಂಡು ಹೋಗಿ ಪರಪ್ಪನ ಅಗ್ರಹಾರಕ್ಕೆ ಸೇರಿಸುವ ಕೆಲಸವನ್ನ ಮಾಡಿದ್ದಾರೆ. ಒಟ್ಟಾರೆ ಬೇಸಿಗೆ ಆದ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಘಟನೆ ಆಗಿದೆ. ಅದನ್ನ ಬಿಟ್ರೆ ಬೇರೆ ಯಾವುದೇ ಒಂದು ಅವಘಡ ಸಂಭವಿಸಿಲ್ಲ ಅನ್ನೋದು ಪ್ರಾಥಮಿಕ ಮಾಹಿತಿ. ಪ್ರಭು, ಓಕೆ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.